ಇನಾಗ್ರೇಷನ್ ಈಗ ನಮ್ಮಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ನಾವು ಇದನ್ನು ಮಾಡ್ಬೇಕು ಮಾಡಿದ್ವಿ. ಬಟ್ ಸೆಷನ್ ಸೆಂಟ್ರಲ್ ಗೌರ್ಮೆಂಟ್ದು ಸೆಷನ್ನು ಈ ತಿಂಗಳು 9ರಿಂದ ಏಪ್ರಿಲ್ 2ವರೆಗೆ ಆಗ್ತಾಯಿದೆ. ಅದೇ ಥರ ಕರ್ನಾಟಕದ್ದು ಗೌರ್ಮೆಂಟ್ದು 2 ತಾರೀಕಿಗೆ ಸೆಷನ್ ಆಗ್ತಾ ಇರೋದನ್ನು ನಮ್ಗೆ ಇನ್ನೂ ಫೈನಲ್ ಆಗ್ತಾಯಿಲ್ಲ ಯಾರು ಇದರಲ್ಲಿ ನಾವು ಇನಾಗ್ರೇಷನ್ ಮಾಡ್ಬೇಕಂತೇಳಿ. ಬಟ್ ಇನ್ನು ಒಂದು 4 ದಿನದಲ್ಲಿ ಅದನ್ನು ಫೈನಲ್ ಮಾಡಿ ತಮಗೂ ಅದನ್ನು ಯಾರು ಇನಾಗ್ರೇಷನ್ ಮಾಡ್ತಾರೋ ಅದ್ರ ಬಗ್ಗೆ ತಿಳಿಸ್ತೀವಿ. ಏನಂದ್ರಿ? ಇದು ಸೀಮಿತ ಪ್ರಾಡಕ್ಟ್ ಬೆಳಗಾವಿ ಜಿಲ್ಲೆಗೆ ಸೀಮಿತ ಇದೆ. ಏನು ಪ್ರಾಡಕ್ಟ್ ಡಿಸ್ಪ್ಲೇ ಆಗ್ತಾವಲ್ಲ ಇದು ಬೆಳಗಾವಿ ಜಿಲ್ಲೆಗೆ ಮಾತ್ರ ಸೀಮಿತ ಇದೆ. ಬಟ್ ಇದನ್ನು ನೋಡೋದಕ್ಕೆ ನಾವು ಹುಬ್ಬಳ್ಳಿ, ಧಾರವಾಡ, ಕೊಲ್ಹಾಪುರ, ಗೋವಾ ಇವ್ರು ಎಲ್ಲರಿಗೂ ಇದು ಮಾಡ್ತಾಯಿದ್ದೀವಿ, ಇನ್ವೈಟ್ ಮಾಡ್ತಾಯಿದ್ದೀವಿ. ಅವು ಚೇಂಬರ್ ಆಫ್ ಕಾಮರ್ಸ್ ಥ್ರೂ ಆಗಲಿ, ಅಲ್ಲಿ ಪತ್ರಿಕೆ ಮಾಧ್ಯಮ ಥ್ರೂ ಆಗಲಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಒಂದು 4,000 ಜನ ಈ ಎಕ್ಸಿಬಿಷನ್ಗೆ ಅಟೆಂಡ್ ಆಗೋ ನಮಗೊಂದು ಜನ ಆಗ್ಬೋದು ಅಂತೇಳಿ ಒಂದು ಅಂದಾಜಿದೆ. ಇದು ಫೌಂಡಿ ಕ್ಲಸ್ಟರ್, ಬೆಳಗಾಂ ಫೌಂಡಿ ಕ್ಲಸ್ಟರ್ ಉದ್ಯಮಭಾಗನಲ್ಲಿ ಅರೇಂಜ್ ಮಾಡಿದ್ವಿ. ಆ ಥರ ಅರೇಂಜ್ಮೆಂಟ್ ಈಗಾಗಲೇ ಮಾಡಿಟ್ಟಿದ್ವಿ. ಜಿಲ್ಲಾಡಳಿತ DC ಸಾಹೇಬ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಅವರು ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ. ಹೌದು, ಅಲ್ಲ ಇದನ್ನು ಯಾವಾಗ ನಾವು ನಿರ್ಣಯ ತೊಗೊಂಡಿದ್ವಿ, ಈ DC ಸಾಹೇಬ್ರಾಗಲಿ, CEO ನಮ್ಮಲ್ಲಿ ಜಾಯಿಂಟ್ ಡೈರೆಕ್ಟರ್ DIC ಇವ್ರು ಎಲ್ಲರ ಜೊತೆ ಡಿಸ್ಕಷನ್ ಮಾಡೇ ಆ ಡೇಟ್ ಫೈನಲ್ ಮಾಡಿಕೊಂಡು ಈ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇಲ್ಲ, ಇದರಲ್ಲಿ ಇಂಡಸ್ಟ್ರಿಯಿಂದ ಹೈಡ್ರಾಲಿಕ್ ಹಬ್ ಇದೆ ಬೆಳಗಾಮಲ್ಲಿ. ಹೈಡ್ರಾಲಿಕ್ ಪ್ರೆಸಸ್ಸು, ಹೈಡ್ರಾಲಿಕ್ ಕಾಂಪೋನೆಂಟ್ಸು, ಪ್ಲಸ್ ಅದಲ್ಲದೆ ಕಾಸ್ಟಿಂಗ್ ಬೆಳಗಾಂ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕಾಸ್ಟಿಂಗ್ ಪ್ರೊಡ್ಯೂಸರ್. ಹೀಗಾಗಿ ಕಾಸ್ಟಿಂಗ್ ಕಾಂಪೋನೆಂಟ್ಸ್ ಎಲ್ಲ ನಾವು ಪುಣೆ, ಮುಂಬೈ ಮತ್ತು ಮ್ಯಾಕ್ಸಿಮಮ್ ಆಫ್ಟರ್ ಬೆಂಗಳೂರು ಆದಮೇಲೆ ಮ್ಯಾಕ್ಸಿಮಮ್ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಇನ್ ಕರ್ನಾಟಕ ನಾವು ಅಂತ ಹೇಳ್ಕೋಬೋದು ಇವತ್ತಿನ ತಾರೀಕಿಗೆ. ಇಂಡಸ್ಟ್ರಿಯಲ್ಲಿಯೂ ಸೆಕೆಂಡ್ ಲಾರ್ಜೆಸ್ಟ್ ಆಫ್ಟರ್ ಬೆಂಗಳೂರು ನಮ್ಮದು ಇಂಡಸ್ಟ್ರಿ, ಕೈಗಾರಿಕೆ ಇದೆ. ಮತ್ತು ಎಲ್ಲರೂ ಸೆಲ್ಫ್ ಡೆವಲಪ್ಡ್ ಇದೆ. ಮೇನ್ ಅಂದರೆ ಇಲ್ಲಿದಂದರೆ ಸೆಲ್ಫ್ ಡೆವಲಪ್ಡ್, ಸೆಲ್ಫ್ ಪ್ರಮೋಟೆಡ್ ಇದೆ. ಮತ್ತು ಇಲ್ಲಿ ಏನು ಉದ್ಯಮಿಗಳು, ಸಣ್ಣ ಉದ್ಯಮಗಳಿಗೆ ಉಪಕಾರ ಅಂದರೆ ಅವ್ರಿಗೊಂದು ಅವಕಾಶ ಸಿಗಲಿ ಅಂತ ಹೇಳಿ ಸ್ಟಾಲ್ಗಳು ಭಾಳ ಕಡಿಮೆ ರೇಟ್ನಲ್ಲಿ ಮಾಡಿದ್ದೀವಿ. 8x8 ಈ ಸ್ಟಾಲು 6,000 ರೂಪಾಯಿದಲ್ಲಿ, ಹಾಗೂ 10x10 ಏನಿರುತ್ತೆ ಅದಕ್ಕೆ ನಾವು 9,000 ರೂಪಾಯಿ ಮಾಡಿದ್ದೀವಿ. ಯಾಕಂದರೆ ಇಷ್ಟೊಂದು ಕಡಿಮೆ ರೇಟ್ನಲ್ಲಿ ಯೂಶ್ವಲಿ ಯಾವ ಸ್ಟಾಲು ಎಲ್ಲೂ ಅವಕಾಶ ಇರೋದಿಲ್ಲ. ಬಟ್ ಎಲ್ಲ ಚಿಕ್ಕ ಕೈಗಾರಿಕೆಗಳಿಗೆ ಒಂದು ಸಹಾಯ ಆಗಲಿ ಅಂತೇಳಿ ಅದನ್ನು ನಾವು ಕಡಿಮೆ ರೇಟ್ನಲ್ಲಿ ಇಟ್ಟಿದ್ದೀವಿ. ಮತ್ತು ಇದರದೊಂದು ಮೇನ್ ನಮ್ಮ ಪ್ಲಸ್ ಪಾಯಿಂಟ್ ಅಂದರೆ ನಾವು ಡಿಕ್ಲೇರ್ ಮಾಡಿ 1 ವಾರದಲ್ಲೇ ಎಲ್ಲ ಸ್ಟಾಲ್ ಬುಕ್ ಆಗಿದೆ. ಅದೊಂದು ಹೆಮ್ಮೆ. ಇದು ಅಂದರೆ ಮೋಸ್ಟ್ ನೀಡೆಡ್, ಬೇಕಾಗಿತ್ತು ಇಂಡಸ್ಟ್ರಿಗೆ, ಅದನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಈ ಸಲ ಏನಾದರೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣ ಮಾಡೋ ಪ್ಲ್ಯಾನ್ ಇದೆ. ಫ್ರೀ ಎಂಟ್ರಿ ಫ್ರೀ. ಇವನ್ ನಾವು ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಎಲ್ಲ ಅಪ್ರೋಚ್ ಮಾಡಿ ಅವ್ರ ಸ್ಟೂಡೆಂಟ್ಸ್ ಬಂದು ಅವ್ರು ಅದ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಬೆನಿಫಿಟ್ ಆಗಲಿ ಅಂತ ತಿಳ್ಕೊಂಡು ಎಲ್ಲ ಕಾಲೇಜಸ್ಸು ಅಪ್ರೋಚ್ ಆಗ್ತಾಯಿದ್ವಿ, ಇಂಜಿನಿಯರಿಂಗ್ ಕಾಲೇಜಸ್. ಅಂದರೆ ಇದರಲ್ಲಿ ಏರೋಸ್ಪೇಸ್ ಪ್ರಾಡಕ್ಟ್ಸು, ಅದೇ ಥರ ಮಷಿನಿಂಗ್ ಫೈನಲ್ ಆಗಿರೋ ಪ್ರಾಡಕ್ಟ್ಸು, ಫ್ಯಾಬ್ರಿಕೇಷನ್ ಪ್ರಾಡಕ್ಟ್ಸು ಇವೆಲ್ಲ ಡಿಸ್ಪ್ಲೇಗೆ ಇರ್ತವೆ. ಇವಕ್ಕೆಲ್ಲ ಅಂದರೆ ಏನು ಬೇರೆ ಕಡೆಯಿಂದ ಜನ ಬರ್ತಾರೆ, ಅವ್ರಿಗೆ ತುಂಬ ಉಪಕಾರ ಆಗುತ್ತೆ, ಒಳ್ಳೆಯ ಒಂದು ಅವಕಾಶ ಇರುತ್ತೆ ಅವ್ರಿಗೆ. ಹೌದು, ಇದನ್ನು ಒಂದು 2 ವರ್ಷ ಮುಂಚೆ ಕೊರೋನಾಕ್ಕಿಂತ 21-22 ಮಾಡೋ ಪ್ಲ್ಯಾನ್ ಇತ್ತು. ಆವಾಗ ಕೊರೋನಾ ಸಲುವಾಗಿ ಅದನ್ನು ಮತ್ತೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಮತ್ತು ಅದು ಈಗ ಅದಕ್ಕೆ ಸ್ಪಂದನೆ ಸಿಕ್ಕಿದೆ, ಎಲ್ಲರದು ಸಪೋರ್ಟ್ ಸಿಕ್ಕಿದೆ ಅಂಥೇಳಿ ಈ ವರ್ಷ ಮಾಡ್ತಾಯಿದ್ದೀವಿ. ಇದರ ನೆಕ್ಸ್ಟ್ ನಾವು ಮತ್ತೊಂದು ಗೋವಾದಲ್ಲಿಯೂ ಎಕ್ಸಿಬಿಷನ್ ಮಾಡೋದ್ರ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಅದನ್ನು ಮೇನಲ್ಲಿ 15, 16, 17 ಪಂಜಿಮ್ನಲ್ಲಿ ಕಲಾ ಅಕಾಡೆಮಿ ಒಳಗೆ ಇಟ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿಯೂ ಅದೇ ಬೇಡಿಕೆ ಇತ್ತು ಜನರದ್ದು. ನಾವು ಗೋವಾದಲ್ಲಿ ಸಾಕಷ್ಟು ಪ್ರಾಡಕ್ಟ್ಗಳು ನಾವು ಸೇಲ್ ಮಾಡ್ತಿರ್ತೀವಿ, ಬಟ್ ಯಾವುದೋ ಒಂದು ಬೇರೆ ಏಜೆನ್ಸಿ ಮುಖಾಂತರ ನಾವು ಸಪ್ಲೈ ಮಾಡ್ತಾಯಿದ್ವಿ. ಅದಕ್ಕೆ ನಮಗೊಂದು ಇದೂ ಅವಕಾಶ ಕೊಡಿ ಅಂತೇಳಿ ಟ್ರೇಡ್ದವರು, ಇಂಡಸ್ಟ್ರಿದವ್ರು ಹೇಳಿದಾಗ ಅಲ್ಲಿ ಒಂದು ಈಗಾಗಲೇ
ಅಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಜೊತೆ ಮತ್ತು ನಾವು ಅಲ್ಲಿ ಹೋಗಿ ಪ್ಲ್ಯಾನ್ ಮಾಡಿದ್ವಿ. ಏಪ್ರಿಲ್ ಮೇನಲ್ಲಿ ಅದನ್ನು ಮಾಡ್ತೀವಿ ಅಂತ ಹೇಳಿ ತಮಗೆ ಹೇಳ್ಕೊತೇವೆ. ಮೋರ್ ದೆನ್ 400ಕ್ಕಿಂತ ಜಾಸ್ತಿ ಇದೆ. ಸರ್, ಈ ವಾರ ಮುಖಾಂತರ ಇಡೀ ಜಗತ್ತಿಗೆ ಎಫೆಕ್ಟ್ ಆಗಿದೆ. ಅದು ಇಡೀ ಜಗತ್ತಿಗೆ ಎಫೆಕ್ಟ್ ಆಗಿದೆ. ಅದೇ ಥರ ಬೆಲ್ಗಾಮ್ನಲ್ಲೂ, ಯಾಕಂದರೆ ಬೆಲ್ಗಾಮ್ನಲ್ಲೂ ಅಮೇರಿಕಾಗಲಿ ಬೇರೆ ಕಂಟ್ರಿಗಾಗಲಿ ಸಪ್ಲೈ ಮಾಡುವ ಇಂಡಸ್ಟ್ರಿಗಳು ಭಾಳ ಇದ್ದಾವೆ. ಟೋಟಲ್ ಡಿಪೆಂಡ್ ಅವ್ರ ಮೇಲೆ ಇರುವಂಥ ಇಂಡಸ್ಟ್ರಿಗಳೂ ಇದ್ದಾವೆ. ಈಗಾಗಲೇ ಅವರು 10-15 ಕೋಟಿ ರೂಪಾಯಿ ಕೊಟ್ಟು CNC ಮಷಿನ್ಗಳಂತ ಅವ್ರ ಪ್ರಾಡಕ್ಟಿಗೆ ಡಿಮಾಂಡ್ ಪ್ರಕಾರ 10-15 ಕೋಟಿ ರೂಪಾಯಿ ಮಷಿನರಿಗಳು ಈ ಪ್ರಾಡಕ್ಟ್ ತಯಾರಾಗಿರೋ ಒಂದು 8-10 ಕೋಟಿ ರೂಪಾಯಿ ಅವರು ಪ್ರಾಡಕ್ಟನ್ನು ಅವ್ರ ರಿಕ್ವೈರ್ಮೆಂಟ್ಗೂ ಜಾಬ್ಗಳು ರೆಡಿ ಇದ್ದಾವೆ. ಬಟ್ ಅಲ್ಲಿಂದ ಬೇಡಿಕೆಗಳನ್ನ ನಿಂತ್ಕೊಂಡು ನಾವು ಎಲ್ಲಿವರೆಗೆ ತಿರ್ಗಾ ನಿಮಗೆ ಸಪ್ಲೈ ಆರ್ಡರ್ ಕೊಡೋದಿಲ್ಲ, ಅಲ್ಲಿಗೆ ಸಪ್ಲೈ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದರಿಂದ ಬಹಳ ಅಂದರೆ ಬಹಳ ತೊಂದರೆ ಆಗುತ್ತೆ ಈಗ. ಯಾಕಂದರೆ ಬ್ಯಾಂಕಿನ ಮುಖಾಂತರ, ಲೋನ್ ಮುಖಾಂತರ ಇದನ್ನೆಲ್ಲ ತೊಗೊಂಡಿರ್ತಾರೆ. ಈಗ ಇನ್ನಷ್ಟು ಸ್ವಲ್ಪ ದಿವಸ ವಾರ ಎಕ್ಸ್ಟೆಂಡ್ ಆದರೆ ಎಲ್ಲ ಇಂಡಸ್ಟ್ರಿಗಳಿಗೂ ಇದ್ರ ಇಫೆಕ್ಟ್ ಆಗೇ ಆಗುತ್ತೆ. ಭಾಳ ತೊಂದರೆ ಇದೆ. ಇಲ್ಲ ಸರ್, ಬೇಸಿಕ್ಲಿ ಮುಖ್ಯ ಅಂತ ಯಾಕಿರಂಗಿಲ್ಲ, ಅದು ರೀಸನ್ ಏನಂತ ಪೆಟ್ರೋಲ್. ಸೊ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಈಚ್ ಆ್ಯಂಡ್ ಎವ್ರಿಬಡಿ, ನಾವು ಇರಲಿ, ನೀವು ಇರಲಿ, ಎಲ್ಲ ಇರಲಿ, ಸ್ಲೋಲಿ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ವಿ ಡೋಂಟ್ ನೋ ಇದು ವಾರ ಎಷ್ಟು ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಇನಿಷಿಯಲಿ ಏನು ಎಲ್ಲರದ್ದು ಕೆಪಾಸಿಟಿ ಇರುತ್ತೆ ಬಿಸ್ನೆಸ್ ಮಾಡಲಿಕ್ಕೆ. ಯಾರೋ ಇಂಡಸ್ಟ್ರಿ ಇರಲಿ, ಟ್ರೇಡ್ದವರಲ್ಲಿ, ದೇ ಹ್ಯಾವ್ ಸರ್ಪ್ಲಸ್ ಬ್ಯಾಕಪ್ ಟು ಡೂ ಬಿಸ್ನೆಸ್. ಅಂದ್ರೆ 1 ತಿಂಗಳದ್ದು ಯಾವ್ದಾರ ಕೆಪಾಸಿಟಿ ಇರುತ್ತೆ, 2 ತಿಂಗಳದ್ದು ಇರುತ್ತೆ, ಸ್ಟಾಕ್ ಇರುತ್ತೆ, ಸ್ಟೋರೇಜ್ ಇರುತ್ತೆ, ಪೈಪ್ಲೈನ್ನಲ್ಲಿ ಮಟೀರಿಯಲ್ ಇರುತ್ತೆ. ಸೊ ಅದು ಇಂಕ್ರಿಮೆಂಟ್ ಆಗಲ್ಲ. ಇಫ್ ದಿಸ್ ವಾರ್ ಕಂಟಿನ್ಯೂಸ್ ಫಾರ್ ಲಾಂಗರ್ ಪೀರಿಯಡ್ ಅಂತಂದರೆ ಏನಾದರೂ ಇಫೆಕ್ಟ್ ಆಗ್ಬೋದು. ಬಟ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಅದು ಏನು ಇಫೆಕ್ಟ್ ಆಗುತ್ತೆ, ಎಷ್ಟು ಇಫೆಕ್ಟ್ ಆಗುತ್ತೆ ನಾವು ಹೇಳಲಿಕ್ಕಿದ್ರೆ ಇವಾಗ ರೈಟ್ ಟೈಮ್. ಬಟ್ ಮಿಡಲ್ ಈಸ್ಟ್ ಕಡೆ ದುಬೈಗೆ ಯಾರ್ಯಾರು ಇಂಜಿನಿಯರಿಂಗ್ ಕಾಂಪೋನೆಂಟ್ ಸಪ್ಲೈ ಮಾಡ್ತಾರಲ್ಲ ಯಾವುದು ಪ್ರಾಡಕ್ಟ್, ಅವ್ರಿಗೆ ಎಫೆಕ್ಟ್. ಅವ್ರ ಶಿಪ್ಮೆಂಟ್ ಎಲ್ಲ ಹೋಲ್ಡ್ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ಹೋಗ್ತಾ ಇಲ್ಲ, ಕಸ್ಟಮ್ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ಬೆಳಗಾಮಲ್ಲಿ ಸಾಕಷ್ಟು ನಮ್ಮ ಬೆಳಗಾಂ ಚೇಂಬರ್ ಆಫ್ ಕಾಮರ್ಸ್ಗೆ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಸಲುವಾಗಿ ಬರ್ತಾರೆ. ಎಷ್ಟೋ ಇಂಡಸ್ಟ್ರಿಗಳು ಇದೆ, ಸಾಕಷ್ಟು ಇಂಡಸ್ಟ್ರಿ ಇದೆ. ಅವರು ಮಿಡಲ್ ಈಸ್ಟಿಗೆ ಸಪ್ಲೈ ಮಾಡ್ತಾರೆ. ಅವ್ರದ್ದು ಎಫೆಕ್ಟ್ ಕಾಣ್ತಾ ಇದೆ ಈಗ. ಯಾಕಂದರೆ ಪ್ರತಿಯೊಂದು ಈ ಫೌಂಡ್ರಿ ಬೇಕಾಗಿರೋದು ಫರ್ನೇಸ್ ಆಯಿಲ್ ಆಗಲಿ, ಅದು ಬೇರೆ ಇನ್ನೇನು ಗ್ಯಾಸ್ ಆಗಲಿ, ಅದು ಯಾವುದೂ ಸಪ್ಲೈ ಭಾಳ ಕಷ್ಟ ಆಗ್ತಿದೆ. ಅದಕ್ಕೆ ಇನ್ನು ಮುಂದೆ ಈ ಯುದ್ಧ ಮುಂದುವರೆದ್ರೆ ಅವು ಯಾವ ಥರ ಇಫೆಕ್ಟ್ ಆಗಿ ಎಲ್ಲಿವರೆಗೆ ಕ್ಲೋಸ್ ಆಗ್ತವೆ ಅದ್ರ ಬಗ್ಗೆ ಇನ್ನೂವರೆಗೆ ಯಾವುದೇ ಆಡಳಿತ ಇವರಾಗಲಿ ಯಾರೂ ಹೇಳೋದಕ್ಕೆ ಬಹಳ ಕಷ್ಟ ಆಗ್ತಿದೆ ಅದ್ರ ಬಗ್ಗೆ. ಹೌದು, ಇಲ್ಲ ಈಗ ಟೋಟಲ್ ಇಂಡಸ್ಟ್ರಿ ಸೆಕ್ಟರ್ ಈಗ ಸ್ವಲ್ಪ ಅಮೇರಿಕದ್ದು ಈಗ ಟೆರಿಫ್ ಇದಾದಾಗಿಂದ ಅಮೇರಿಕ ಈಗ ಇಂಪ್ರೂವ್ ಆಗ್ತಾ ಇದೆ. ಬಟ್ ಈ ಕಡೆ ಸ್ವಲ್ಪ ಪ್ರಾಬ್ಲಮ್ ಶುರುವಾಗಿದೆ. ಅವಕಾಶ ಇಲ್ಲ. ಏರ್ ಮುಖಾಂತರ ಕಳಿಸ್ಬೇಕಂದ್ರೂ ಅದಕ್ಕೂ ಅವಕಾಶ ಇಲ್ಲ. ಎಲ್ಲ ಅದು ಇಫೆಕ್ಟ್ ಆಗಿದೆ. ಮತ್ತು ಇದು ಎಲ್ಲ ಇಡೀ ಜಗತ್ತಿಗೆ ಎಫೆಕ್ಟ್ ಆಗಿರೋದು. ನಮಗಂತ ಪರ್ಟಿಕ್ಯುಲರ್ ಎಲ್ಲರಿಗೇ. ಹೌದು, ಲೇಬರ್ ಇದ್ರ ಮೇಲೆ. ಯಾಕಂದ್ರೆ ಕ್ಲೋಸಿಗೆ ಆದರೆ ಭಾಳ ಉದ್ಯಮಿಗೆ ಭಾಳ ಹೊಡೆತ ಬೀಳುತ್ತೆ. ಯಾಕಂದರೆ ಸ್ವಲ್ಪ ದಿನದೊಳಗೆ ಮಟ್ಟಿಗೆ ಕ್ಲೋಸ್ ಆದ್ರೂ ಭಾಳ ದಿನದವರೆಗೆ ಅದ್ರ ಇಫೆಕ್ಟ್ ಬೀಳುತ್ತೆ. ರಿಕವರಿ ಆಗೋದು ಅಷ್ಟೊಂದು ಈಸಿ ಆಗೋದಿಲ್ಲ. ಈಗ ಎಷ್ಟು ದಿನ ನಿಂತ್ಕೊಳ್ಳೋದು ಅದ್ರ ಮೇಲೆ. ಅದೇನು ನಮಗೆ ಅಟ್ಲೀಸ್ಟ್ ಒಂದು 2-3 ತಿಂಗಳಾದರೂ ತೊಗೊಬೋದು ರಿಕವರಿ ಆಗೋದು. ಯಾಕಂದರೆ ರೀಸ್ಟಾರ್ಟ್ ಯಾವುದೇ ಒಂದು ಇಂಡಸ್ಟ್ರಿ ಲೇಬರ್ ಇಲ್ಲಿಂದ ಬಿಟ್ಟು ಹೋದರೆ ಬಹಳ ಕಷ್ಟ. ಅಂದರೆ ವಾಪಸ್ ಅವ್ನು ಕರೆಸೋದು, ಯಾಕಂದ್ರೆ ಎಲ್ಲ ಸ್ಕಿಲ್ಡ್ ಲೇಬರ್ ಇರ್ತಾರೆ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಾವು ಎಲ್ಲೆಲ್ಲಿದ್ದು ಸ್ಕಿಲ್ಡ್ ಲೇಬರ್ನ ಕರ್ಕೊಂಡ್ಬಂದಿರ್ತೀವಿ. ಅವರು ಸಪೋಸ್ ನಮ್ಮ ಇಂಡಸ್ಟ್ರಿಯಿಂದ ಬಿಟ್ಟು ಹೋಗೋದು ಅಥವಾ ಇದಾದರೆ ವಾಪಸ್ ಅವ್ರು ಕರ್ಕೊಂಬರೋದು ಭಾಳ ಕಷ್ಟ. ಇದಕ್ಕೆ ಭಾಳ ದಿನ ಬರ್ತದೆ. ಈ ಸೈಡ್ ಆಗಿಲ್ಲ
ಸರ್ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಪ್ರೀ ಬಜೆಟ್ಗೆ ನಮಗೊಂದು ಮೀಟಿಂಗ್ ಕರೆದಿದ್ರು. ನಾವು ಪರ್ಸನಲ್ ಆಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವ್ರಿಗೆ ಭೇಟಿಯಾಗಿ ಪರ್ಸನಲಿ ನಾನೇ ಅವ್ರ ಜೊತೆ ಮಾತಾಡಿ, ಸರ್ ಬೆಳಗಾವಿಗೆ ಲ್ಯಾಂಡ್ ಅವಕಾಶ ಮಾಡಿಕೊಡಿ, ಆಮೇಲೆ ಸಬ್ಸಿಡಿನೂ ನಮಗೆ ಕೊಡಿ, 130 ಕೋಟಿ ರೂಪಾಯಿ ಸಬ್ಸಿಡಿ ಅರಿಯರ್ಸ್ ಇದೆ ಅದು ಕೊಡಿ, ಸೆಂಟ್ರಲ್ ಗೌರ್ಮೆಂಟಿಂದ ಇಂಡಸ್ಟ್ರಿಯಲ್ ಕಾರಿಡಾರ್ ಅನೌನ್ಸ್ ಮಾಡಲಿಲ್ಲ, ಅದಕ್ಕೆ ಸ್ಟೇಟ್ ಗೌರ್ಮೆಂಟಿಂದ ಮಾಡಿ 500 ಕೋಟಿ ರೂಪಾಯಿ ಅದನ್ನು ಪ್ಯಾಕೇಜ್ ಡಿಕ್ಲೇರ್ ಮಾಡಿ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಹೇಳಿದ್ವಿ. ಬಟ್ ಈ ಬಜೆಟ್ನಲ್ಲಿ ಅದು ಯಾವುದೇ ಥರ ಇದಾಗಲಿಲ್ಲ. ನಮಗೆ ಲ್ಯಾಂಡದ ಅವೈಲೇಬಿಲಿಟಿ ಭಾಳ ಡಿಮ್ಯಾಂಡ್ ಇದೆ, ಅದು ಭಾಳ ತೊಂದರೆ ಫೇಸ್ ಮಾಡ್ತೀವಿ. ಹೌದು ಇಲ್ಲ ಇಲ್ಲ ಹುಬ್ಳಿಗೆ ನೋಡ್ರಿ, ಅಲ್ಲಿ ಸಾಕಷ್ಟು ಈಗ ಅಲ್ಲಿ ಮತ್ತೆ 6,000 ಎಕರೆ ಅವರು ಇದು ಮಾಡ್ತಿದ್ದಾರೆ, ಅಕ್ವೈರ್ ಮಾಡಿ ಅದನ್ನು ಇಂಡಸ್ಟ್ರಿ ಡೆವಲಪ್ ಮಾಡ್ತಿದ್ದಾರೆ ಲ್ಯಾಂಡಲ್ಲಿ. ಬಟ್ ಬೆಳಗಾಂ ಆ ಥರ ಯಾವುದೂ ಆಗಿಲ್ಲ.